ಸರ್ ಒಂದು ಮಾತ್ರ ಸತ್ಯ ಸರ್, ನನ್ನ ಮಗ ತಪ್ಪು ಮಾಡಿದ್ದಾನೆ ಒಪ್ಕೋತೀನಿ, ಆದರೆ ಅವ್ರದ್ದಿಬ್ಬರದು ಅಫೇರ್ ಇತ್ತು ಸರ್. ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಫಯಾಜ್ ನೇಹಾ ಹಿರೇಮಠನ ಬರ್ಬರವಾಗಿ ಕೊಲೆ ಮಾಡಿದಂಥ ಫಯಾಜ್ನ ತಂದೆ ಬಾಬಾ ಸಾಹೇಬ್ ಸುಭಾನಿ ಅವರು ಕೊಟ್ಟಿರುವಂಥ ಒಂದು ಹೇಳಿಕೆ ಇಡೀ ಪ್ರಕರಣಕ್ಕೆ ಈಗ ಹೊಸ ತಿರುವನ್ನು ಕೊಟ್ಟಿದೆ. ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರು ಕೊಟ್ಟಿರೋದು ಸಾಮಾನ್ಯವಾದ ಹೇಳಿಕೆ ಅಲ್ಲ. ನಾನು ನಿಮಗೆ ತೋರಿಸಿದೆ ಆರಂಭದಲ್ಲಿ. ನೋಡಿ, ಅವ್ರು ಹೇಳ್ತಾರೆ, ಇಬ್ಬರ ನಡುವೆ ಅಫೇರ್ ಇತ್ತು. ತಮ್ಮ ಪುತ್ರ ಬಾಬಾ ಸಾಹೇಬ್ ಸುಭಾನಿ ಅವರ ಮಗ ಫಯಾಜ್ ಹಾಗೂ ನಿರಂಜನ ಹಿರೇಮಠ ಅವರ ಪುತ್ರಿ ನೇಹಾ ಹಿರೇಮಠ ನಡುವೆ ಅಫೇರ್ ಇತ್ತು ಅಂತ ಸ್ವತಃ ಫಯಾಜ್ನ ತಂದೆ ಹೇಳ್ತಿದ್ದಾರೆ. ನೋಡಿ, ಈ ಹೇಳಿಕೆ ಇದೆಯಲ್ಲ, ಇಡೀ ಪ್ರಕರಣಕ್ಕೆ ಒಂದು ತಿರುವನ್ನು ಕೊಡುವಂತಹ ಹೇಳಿಕೆ. ಅರೆ ಅಫೇರ್ ಅಂದರೆ ಏನರ್ಥ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸ್ವತಃ ಫಯಾಜ್ನ ತಂದೆನೇ ಈ ಮಾತು ಹೇಳ್ತಾ ಇದ್ದಾರೆ. ಏನರ್ಥ? ಅಫೇರ್ ಅಂದರೆ ಯಾವ ಅರ್ಥದಲ್ಲಿ ಇವರು ಅಫೇರ್ ಅಂತ ಹೇಳ್ತಿದ್ದಾರೆ, ಯಾವ ರೀತಿಯ ಸಂಬಂಧ ಇತ್ತು ಅನ್ನೋದನ್ನು ಹೇಳ್ತಿದ್ದಾರೆ. ನೋಡಿ, ಬಹುತೇಕ ಅವ್ರು ಹೇಳಿರೋ ಅರ್ಥ ಇಬ್ಬರು ಪ್ರೀತಿಸ್ತಾ ಇದ್ರು ಅನ್ನೋ ಅರ್ಥದಲ್ಲಿ ತಗೋಬೋದಷ್ಟೇ. ಯಾಕಂದರೆ ಅವರೇ ಮುಂದುವರೆದು ಹೇಳ್ತಾರೆ, ಇಬ್ಬರು ಲವರ್ಸ್ ಆಗಿದ್ರು, ಮಗ ಬಂದು ನನ್ನ ಕೇಳ್ಕೊಂಡಿದ್ದ, ನೇಹನ ಮದುವೆ ಆಗ್ತೀನಿ ಅಂತ ಹೇಳಿದ್ದ, ಆದರೆ ನಾನು ಒಪ್ಪಿರಲಿಲ್ಲ, ಅವ್ರದ್ದು ಬೇರೆ ಧರ್ಮ, ನಮ್ಮದು ಬೇರೆ ಧರ್ಮ, ಇದಕ್ಕೆ ಲವ್ ಜಿಹಾದ್ ಅನ್ನುವಂತಹ ಬಣ್ಣ ಕಟ್ತಾರೆ ಅನ್ನೋ ಮಾತನ್ನು ಹೇಳಿ ಆತನಿಗೆ ಮದುವೆ ಆಗಲಿಕ್ಕೆ ನಾನು ನಿರಾಕರಣೆ ಮಾಡಿದ್ದೆ ಅನ್ನೋದನ್ನು ಸ್ವತಃ ಬಾಬಾ ಸಾಹೇಬ್ ಸುಭಾನಿ ಅಂದರೆ ಫಯಾಜ್ನ ತಂದೆ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಅವ್ರು ಗೋಳೋ ಅಂತ ಹತ್ತುಬಿಟ್ಟಿದ್ದಾರೆ. ಮಗ ಮಾಡಿರೋ ಕೃತ್ಯಕ್ಕೆ ಕ್ಷಮೆ ಕೇಳಿದ್ದಾರೆ, ಆತನಿಗೆ ಶಿಕ್ಷೆ ಆಗಲೇಬೇಕು, ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಫಯಾಜ್ ಅವ್ರ ತಂದೆ ಜೊತೆನೂ ಇರಲಿಲ್ಲ. ಅವರೇ ಹೇಳಿದ್ದಾರೆ, ಕಳೆದ 3 ತಿಂಗಳಿಂದ ಮಗ ನನ್ನ ಜೊತೆ ಇರಲಿಲ್ಲ, ಆತನಿಗೆ ದುಡ್ಡು ಬೇಕಾದಾಗ ಮಾತ್ರ ಫೋನ್ ಮಾಡ್ತಾ ಇದ್ದ, ಇಲ್ಲ ಅಂದರೆ ನನ್ನ ಜೊತೆ ಮಾತೇ ಆಡ್ತಾ ಇರಲಿಲ್ಲ ಅಂತ. ಹೋಗಲಿ, ಫಯಾಜ್ ತಂದೆ ತಾಯಿ ಆದರೂ ಕರೆಕ್ಟ್ ಆಗಿದ್ದಾರೆ, ಅವರಿಬ್ಬರು ಕೂಡ ಬೇರೆ ಬೇರೆ ಆಗಿದ್ದಾರೆ. ಕಳೆದ 6 ವರ್ಷದಿಂದ ಫಯಾಜ್ನ ತಂದೆ ಹಾಗೂ ತಾಯಿ ಇಬ್ಬರು ಕೂಡ ಜೊತೆಗಿಲ್ಲ, ಇಬ್ಬರು ಪ್ರತ್ಯೇಕವಾಗಿದ್ದಾರೆ. ಫಯಾಜ್ ಅವರ ತಂದೆ ಬಾಬಾ ಸಾಹೇಬ್ ಸುಭಾನಿ ಅವರೇ ಹೇಳಿರೋ ಪ್ರಕಾರ ಅವರ ಪತ್ನಿ ಇವರ ಮೇಲೆ ಅನುಮಾನವನ್ನು ಪಟ್ಟು, ಸಂದೇಹವನ್ನು ಪಟ್ಟು ದೂರ ಹೋಗಿದ್ದಾರೆ. ಹೀಗಾಗಿ ನಾನು ಒಬ್ಬನೇ ಇದ್ದೀನಿ ಅನ್ನೋದನ್ನು ಬಾಬಾ ಸಾಹೇಬ್ ಸುಭಾನಿ ಅವರೇ ಹೇಳಿದ್ದಾರೆ. ನೋಡಿ, ತಂದೆ ತಾಯಿಯಲ್ಲಿ ವ್ಯತ್ಯಾಸ ಇದ್ದರೆ, ಸಮಸ್ಯೆಗಳಿದ್ದರೆ ಮಕ್ಕಳು ಯಾವ ರೀತಿ ಹಾದಿ ತಪ್ತಾರೆ, ಎಂಥ ಕೃತ್ಯಕ್ಕೆ ಹೋಗ್ತಾರೆ ಅನ್ನೋದಕ್ಕೆ ಇದು ಪ್ರತ್ಯಕ್ಷ ಸಾಕ್ಷಿ. ಫಯಾಜ್ ಪ್ರತ್ಯಕ್ಷ ನಿದರ್ಶನ. ತಂದೆ ತಾಯಿಯ ನಡುವೆ ಸಮಸ್ಯೆ ಇತ್ತು, ತಂದೆ ತಾಯಿಯ ನಡುವೆ ಹೊಂದಾಣಿಕೆ ಇರಲಿಲ್ಲ, ಮಗ ಹಾದಿ ತಪ್ಪದ. ಎಂಥ ಕೃತ್ಯ, ಎಂಥ ರಾಕ್ಷಸಿ ಕೃತ್ಯ ಮಾಡಿದ ನೋಡಿ. ಈಗ ಫಯಾಜ್ ಅವರ ತಂದೆ ಕೊಟ್ಟಿರುವಂಥ ಹೇಳಿಕೆ ಸಹಜವಾಗಿ ತನಿಖೆಯ ಮೇಲೆ ಪ್ರಭಾವ ಬೀರ್ಬೋದು. ಯಾಕಂದರೆ ಈಗಾಗಲೇ ಹೋಮ್ ಮಿನಿಸ್ಟರ್ ಏನಂತ ಹೇಳಿದರು, ಅವರಿಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು, ಆಕೆ ಆತನನ್ನು ದೂರ ಮಾಡಿದ ಕಾರಣಕ್ಕಾಗಿ ಈ ಕೊಲೆ ಆಗಿದೆ ಅನ್ನೋದನ್ನು ಸ್ವತಃ ಗೃಹ ಸಚಿವರೇ ಹೇಳಿದರು. ಮುಖ್ಯಮಂತ್ರಿಗಳೇನು ಹೇಳಿದರು, ಇದು ವೈಯಕ್ತಿಕ ಪ್ರಕರಣ ಅಂತ ಹೇಳಿದರು. ಆದರೆ ಬೆನ್ನಿಗೆ ಈಗ ಫಯಾಜ್ನ ತಂದೆ ಇಬ್ಬರ ನಡುವೆ ಅಫೇರ್ ಇತ್ತು ಅನ್ನುವಂಥ ಹೇಳಿಕೆ ಕೊಟ್ಟಿರುವಂಥದ್ದು ಇಡೀ ಪ್ರಕರಣದ ಮೇಲೆ, ಅದರ ತನಿಖೆಯ ಮೇಲೆ ಸಹಜವಾಗಿ ಪ್ರಭಾವ ಬೀರುತ್ತೆ. ನೋಡಿ, ಇಬ್ಬರು BCA ಓದುವಾಗ ಒಟ್ಟಿಗೆ ಓದ್ತಾ ಇದ್ರು, ಒಂದೇ ಕಾಲೇಜು, ಒಂದೇ ಸೆಕ್ಷನ್, ಇಬ್ಬರು ಕ್ಲಾಸ್ಮೇಟ್ಸ್ ಅನ್ನೋ ವಿಚಾರ ಕೂಡ ಬಂದಿದೆ. ಹೀಗಿರುವಾಗ BCA ಓದುವಾಗ ಇಬ್ಬರು ಪ್ರೀತಿಸ್ತಾ ಇದ್ರಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಆ ಆ್ಯಂಗಲ್ನಲ್ಲೂ ತನಿಖೆ ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ. ಯಾಕಂದರೆ ಈ ಪ್ರಕರಣ ಗೊತ್ತಿರಲಿಲ್ಲ ಅಂತ ಏನಲ್ಲ, ನೇಹಾ ಹಿರೇಮಠ ತಂದೆ ತಾಯಿಗೂ ಗೊತ್ತಿತ್ತು, ಈ ಕಡೆ ಫಯಾಜ್ನ ತಂದೆ ತಾಯಿಗೂ ಗೊತ್ತಿತ್ತು. ಫಯಾಜ್ನ ತಂದೆ ಸ್ವತಃ ಹೇಳಿದ್ದಾರೆ, ನಿರಂಜನ ಹಿರೇಮಠ ಅವರು ನೇಹಾ ಹಿರೇಮಠ ಅವರ ತಂದೆ ಫೋನ್ ಮಾಡಿ ಕೇಳ್ಕೊಂಡಿದ್ರಂತೆ, ನೋಡಿ ನಿಮ್ಮ ಮಗ ನನ್ನ ಮಗಳಿಗೆ ತೊಂದರೆ ಕೊಡ್ತಾ ಇದ್ದಾನೆ, ಅವನ್ನ ದೂರ ಮಾಡಿ ಅಂತ ಹೇಳಿ. ಅದಕ್ಕೋಸ್ಕರನೇ ಅವರು ಹುಬ್ಬಳ್ಳಿಯಿಂದ ಬೆಳಗಾವಿಗೆ ಮಗನನ್ನ ಕರೆದುಕೊಂಡು ಬಂದಿದ್ರಂತೆ. ಬಟ್ ತಂದೆ ಮಾತನ್ನು ಕೇಳಲಿಲ್ಲ, ಅವನು ದಾರಿ ತಪ್ಪಿದ ಮಗ, ಅವನು ತಂದೆ ಜೊತೆನೂ ಇರಲಿಲ್ಲ, 3 ತಿಂಗಳಿಂದ ಎಲ್ಲೋ ಇದ್ದ, ಈಗ ಇದ್ದಕ್ಕಿದ್ದಾಗೆ ಬಂದು ಇಂಥದ್ದೊಂದು ರಾಕ್ಷಸಿ ಕೃತ್ಯ ಮಾಡಿದ್ದಾನೆ. ಕಾರಣ ಏನೇ ಇರಲಿ, ಕೊಲೆಯೇ, ಅದರಲ್ಲೂ ಅತ್ಯಂತ ಬರ್ಬರವಾದ ಕೊಲೆ. ಹಾಡ ಹಗಲೇ ಎಲ್ಲರ ಎದುರೇ ಚುಚ್ಚಿ ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಹೀಗಿರುವಾಗ ಆತನಿಗೆ ಶಿಕ್ಷೆ ಆಗಲೇಬೇಕು. ನೋಡಿ, ತನಿಖೆ ಮೇಲೆ ಈ ಹೇಳಿಕೆ ಪ್ರಭಾವ ಬೀರ್ಬೋದು, ನೋ ಡೌಟ್ ಇನ್ ದಟ್. ಅಷ್ಟೇ ಅಲ್ಲ, ನೋಡಿ, ಇದನ್ನು ರಾಜಕೀಯಕ್ಕೂ ಬಳಸ್ಕೋತಾರೆ. ಉಭಯ ಪಕ್ಷಗಳು ಈಗಾಗಲೇ ರಾಜಕೀಯವಾಗಿ ಈ ವಿಚಾರವನ್ನು ತಮ್ಮ ಅಸ್ತ್ರವಾಗಿ ಮಾಡಿಕೊಂಡಿದ್ದಾರೆ. ಚುನಾವಣೆ ನಡೀತಾ ಇದೆ, ಸಹಜವಾಗಿ ರಾಜಕೀಯದ ಅಸ್ತ್ರ ಆಗುತ್ತೆ, ರಾಜಕೀಯದ ದಾಳ ಆಗುತ್ತೆ. ಆದರೆ ಅಂತಿಮವಾಗಿ ಪರಿಣಾಮದಲ್ಲಿ ಬದಲಾವಣೆ ಆಗಬಾರ್ದು. ಇಂತಹ ಕೃತ್ಯ ಎಸಗುವವರಿಗೆ ಈ ಪ್ರಕರಣ ಒಂದು ಪಾಠ ಆಗಬೇಕು. ಫಯಾಜ್ನಂಥ ರಾಕ್ಷಸರು ಇಂಥದ್ದನ್ನು ಕಲ್ಪನೆಯೂ ಮಾಡಬಾರ್ದು, ಯೋಚನೆಯೂ ಮಾಡಬಾರ್ದು. ಅಂಥದ್ದೊಂದು ಕಠಿಣವಾದ ಸಂದೇಶ ಹೋಗಬೇಕು ಅಂದರೆ ತಕ್ಕ ಶಿಕ್ಷೆ ಆಗಲೇಬೇಕು. ಬಹುಶಃ ಆ ನಿಟ್ಟಿನಲ್ಲಿ ತನಿಖೆ ಮುಂದುವರಿಲಿ ಹಾಗೂ ರಿಸಲ್ಟ್ ಬರಲಿ. ಆ ದೃಷ್ಟಿಯಿಂದ ಈ ಪ್ರಕರಣವನ್ನು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಅದರ್ವೈಸ್ ಇವರು ರಾಜಕೀಯಕ್ಕಾಗಿ ಈ ಪ್ರಕರಣವನ್ನು ಹಳ್ಳ ಹಿಡಿಸಿದ್ರೆ ಜನರು ಕ್ಷಮಿಸೋದಿಲ್ಲ, ಅದು ಅಕ್ಷಮ್ಯ ಆಗುತ್ತೆ. ಎಸ್, ನಿಮ್ಮ ಪ್ರಕಾರ
ಫಯಾಜ್ ಅವರ ತಂದೆ ಕೊಟ್ಟಿರುವಂಥ ಹೇಳಿಕೆ ಎಷ್ಟರ ಮಟ್ಟಿಗೆ ನಂಬಲರ್ಹ ಅಂತ ಅನಿಸುತ್ತೆ? ಇಬ್ಬರ ನಡುವೆ ಅಫೇರ್ ಇತ್ತು ಅನ್ನುವಂಥ ಹೇಳಿಕೆ ಸರಿಯೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.